Hi, hello, namaste everyone. I am Vinay Gujjar, your maths educator from Gujjar Tutorials. Today we are starting a new session, that is a session math trick. So what is this math trick means? Here we are going to study the trick how to find the square of any 2-digit number and a 3-digit number. ಅಂದ್ರೆ ಸರ್ ಅರ್ಥ ಆಗ್ತಿಲ್ಲ, ಯಾವುದಾದ್ರೂ 2 ಡಿಜಿಟ್ ನಂಬರ್ ಇರಲಿ, ಇಟ್ ಮೇ ಬಿ ಫ್ರಮ್ 10 ಇಂದ 99 ವರೆಗೂ ಯಾವ ನಂಬರ್ ಆದ್ರೂ ಇರಲಿ, ವಿತಿನ್ ಲೆಸ್ ದೆನ್ 10 ಸೆಕೆಂಡ್ಸ್ ಅಲ್ಲಿ ಆ ನಂಬರಿನ ಸ್ಕ್ವೇರ್ ಹೆಂಗ್ ಫೈಂಡ್ ಔಟ್ ಮಾಡೋದು. ಓಕೆ, ದೆನ್ ಇನ್ನೊಂದಿದೆ ಸರ್, ಏನಪ್ಪಾ ಅಂದ್ರೆ ಯಾವುದಾದ್ರೂ 3 ಡಿಜಿಟ್ ನಂಬರ್ ಇರಲಿ, ಫ್ರಮ್ 100 to 999 ಯಾವುದಾದ್ರೂ ನಂಬರ್ ಇರಲಿ, ಅದರ ಸ್ಕ್ವೇರ್ನ ಅದನ್ನು ಲೆಸ್ ದೆನ್ 10 ಸೆಕೆಂಡ್ಸ್ ಅಲ್ಲಿ ಮಾಡೋದು. ಎರಡೇ ಬರ್ರಿ, ನಾನಂತೂ ರೆಡಿನೇ ಇದೆ. First we are going to study 2-digit number. For example, if I take ನಮಗೆ ಗೊತ್ತಿರೋ ನಂಬರ್ಸ್ ತಗೊಂಡ್ಬಿಡೋಣ, 16 ತಗೊಳ್ಳೋಣ, ಸಣ್ಣ ನಂಬರ್ ಇಂದ ಸ್ಟಾರ್ಟ್ ಮಾಡೋಣ. ಕೆಲವೊಂದು ಕಂಡೀಷನ್ ಇದಾವೆ, ಆ ಕಂಡೀಷನ್ ಕರೆಕ್ಟ್ ಆಗಿ ನೋಡಿದ್ರೆ ಆಯ್ತು. ಓಕೆ, ಸೊ ಆ ಕಂಡೀಷನ್ ಹೇಳ್ತೀನಿ, ಯಾವಾಗ ಚೇಂಜ್ ಆಗುತ್ತೆ ಅನ್ನೋದು ಹೇಳ್ತೀನಿ. ಸೊ ಸರ್ 16 ಸ್ಕ್ವೇರ್ನ ಹೆಂಗ್ ಸರ್ ಫೈಂಡ್ ಔಟ್ ಮಾಡೋದು? ಏನಿಲ್ಲ ಸರ್, ಫಸ್ಟ್ ನೋಡ್ಬೇಕಾಗಿರೋದು ಡಿಜಿಟ್ ನ ಸ್ಪ್ಲಿಟ್ ಮಾಡ್ಕೊಂಡೆ, 6 ಇದೆಯಲ್ಲ, ಈ 6ನ ಸ್ಕ್ವೇರ್ ಏನು ಸರ್? 36. ಅರ್ಥ ಆಯ್ತು. ನೆಕ್ಸ್ಟ್ ಈ ನಂಬರ್ ಸಿಂಗಲ್ ನಂಬರ್ ಇದೆಯಲ್ಲ, ಇದು ಯಾವ್ದಾದ್ರು ನಂಬರ್ ಆಗಿರ್ಲಿ, ಒಂದಾದ್ರೂ ಆಗಿರ್ಲಿ, ಎಷ್ಟಾದ್ರೂ ಆಗಿರ್ಲಿ, ಈ ನಂಬರಿನ ಸ್ಕ್ವೇರ್ ಏನು ಸರ್? ಬರ್ಕೊಂಡು. ಅರ್ಥ ಆಯ್ತು ಅಂತ ಅನ್ಕೊಂಡೆ. ಏನ್ ಮಾಡ್ತೀವಿ ಸರ್, ಯೂನಿಟ್ ಡಿಜಿಟ್ ನಂಬರ್ನ ಸ್ಕ್ವೇರ್ ಮಾಡಿದೆ, ಇಲ್ಲಿ ಬರ್ಕೊಂಡೆ. 10th ಪ್ಲೇಸ್ ಡಿಜಿಟ್ ಅಲ್ಲಿರೋ ನಂಬರ್ನ ಸ್ಕ್ವೇರ್ ಮಾಡ್ಕೊಂಡೆ, ಬರ್ಕೊಂಡೆ. ಸರ್ ನೆಕ್ಸ್ಟ್ ಸ್ಟೆಪ್ ಏನು? ಇಲ್ಲಿಂದ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ, ಇಲ್ಲಿಂದ ಇಲ್ಲಿಗೆ ಮಲ್ಟಿಪ್ಲೈ ಮಾಡೋದು. ಅಂದ್ರೆ 1 6 ದ 6, 6 2 ದ 12, ಈ ಡಿಜಿಟ್ ನ ಬಿಡೋದು, 12 ನ ಇಲ್ಲಿ ಬರೆಯೋದು. 6 5 2 256. ಅರ್ಥ ಆಯ್ತು. ಇನ್ನೊಂದು ಎಕ್ಸಾಂಪಲ್ ಇದೇ ತರ ಯಾವ್ದಾದ್ರು, ಓಕೆ ಸರ್ 26 ತಗೊಳ್ಳೋಣ. ಓಕೆ, 6 6 26 ಬೇಡಪ್ಪ ಸರ್, ಚೇಂಜ್ ಮಾಡೋದು, 29 ತಗೊಳ್ಳೋದು. ಯಾವ್ದು ಬೇಕಾದ್ರೂ ತಗೋಬೋದು, ಅದೇ ಇದೆ ಅಂತೇನಿಲ್ಲ. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ಗೆ, ಯಾವುದು 10 ಇಂದ 99 ವರೆಗೂ ಯಾವ ನಂಬರ್ ಆದ್ರೂ ಆಗಿರ್ಬೋದು. ಏನ್ ಸರ್, ಸೇಮ್. ಫಸ್ಟ್ ಇಲ್ಲಿರೋ ನಂಬರ್ನ ಸ್ಕ್ವೇರ್, 9 ಸ್ಕ್ವೇರ್ 81 ಬರಿದೆ, 2 ಸ್ಕ್ವೇರ್ 4 ಬರಿದೆ, 2 9 ಜಾ 18, 18 2 ಜಾ 36. ಇಲ್ಲಿರೋ ಡಿಜಿಟ್ ನ ಬಿಡೋದು, ಅಷ್ಟೇ ನೆನಪಿಡೋದು, 36. 1 8 plus 6 14, carry 1 4 4 8 8 41. ಅರ್ಥ ಆಯ್ತು ಸರ್. ಈ ಟ್ರಿಕ್ ಅಲ್ಲಿ ಕೆಲವೊಂದು ಸತ ಚೇಂಜ್ ಆಗುತ್ತೆ. ಯಾವಾಗ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ 22, ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಯಾಕೆ ಇಲ್ಲಿ ಚೇಂಜ್ ಆಗುತ್ತೆ ನೋಡಿ. ಇಫ್ ಐ ಸ್ಕ್ವೇರ್ ಯೂನಿಟ್ ಡಿಜಿಟ್ ನಂಬರ್ ಅಂದ್ರೆ ಒನ್ಸ್ ಡಿಜಿಟ್ ಅಂತ ಏನ್ ಕರಿತೀರಲ್ಲ ನಾವೆಲ್ಲ, ಈ ನಂಬರ್ನ ಏನಾದ್ರೂ ಸ್ಕ್ವೇರ್ ಮಾಡಿದ್ರೆ ನನಗೆ 4 ಬರುತ್ತೆ. ಬಟ್ ನನಗಿರೋ ಕಂಡೀಷನ್ ಏನಪ್ಪಾ ಅಂದ್ರೆ, ಈ ಟ್ರಿಕ್ಕಿಗೆ ಇರೋ ಕಂಡೀಷನ್ ಏನಪ್ಪಾ ಅಂದ್ರೆ, ನಾನು ಒನ್ಸ್ ಪ್ಲೇಸ್ ಅಲ್ಲಿ ಇರೋ ಡಿಜಿಟ್ ನ ಸ್ಕ್ವೇರ್ ಮಾಡಿದಾಗ 2 ಡಿಜಿಟ್ ಬರ್ಬೇಕು ಸರ್. ನಾನು 22 32 42 52 62 72 82 92 ಯಾವ 2 ತಗೊಂಡ್ರು ಸಿಂಗಲ್ ಡಿಜಿಟ್ ಬರುತ್ತೆ. ಹಂಗಂದ್ರೆ ಮಾಡ್ಲಿಕ್ಕೆ ಬರಲ್ವಾ? ಬರ್ತೇತ್ ಸರ್. ಹೆಂಗೆ? ಈ ನಂಬರ್ನ 2 ಡಿಜಿಟ್ ಮಾಡ್ಕೊಂಡು, 0 4 ಅಂದ್ರೆ ಒಂದೇ, 4 ಅಂದ್ರೆ ಒಂದೇ ಅಲ್ಲ, ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ನೆಕ್ಸ್ಟ್ 2 ಸ್ಕ್ವೇರ್ 4 ಸರ್. ಈ ಕಡೆನೂ ನೋ ನೋ ನೋ, ಇಲ್ಲಿ ಮಾತ್ರ ಡಬಲ್ ಡಿಜಿಟ್ ಮಾಡ್ಬೋದು, ಈ ಕಡೆ ಹೆಂಗಾದ್ರೂ ಬರ್ಕೊಡಿ. ಅರ್ಥ ಆಯ್ತು. ದೆನ್ 2 2 ಜಾ 4 4 2 ಜಾ 8. ಕಂಡೀಷನ್ ಏನು? ಇಲ್ಲಿ ಬರೀಬಾರ್ದು ಕೆಳಗಡೆ, ಅದು ಬಿಟ್ಟು 8 ಇಲ್ಲಿ ಬರೀ, 4 8 4. ಅರ್ಥ ಆಯ್ತು ಸರ್. ನನ್ಗೆ ಯಾಕೋ ಡೌಟ್ ಬರಾಕತ್ತೈತಿ, ಇವೆಲ್ಲ ನನಗೆ ಗೊತ್ತಿರೋ ನಂಬರ್, ಸ್ವಲ್ಪ ದೊಡ್ಡ ನಂಬರ್ ಮಾಡಿ. ಓಕೆ ಸರ್, ಸ್ವಲ್ಪ ದೊಡ್ಡ ನಂಬರ್ 98. ವಿಲ್ ಸಿ ದ ಬಿಗ್ಗೆಸ್ಟ್ ನಂಬರ್, 98 ಸ್ಕ್ವೇರ್. ಸೊ 8 ಸ್ಕ್ವೇರ್ ವಿಲ್ ಬಿ 64, 9 ಸ್ಕ್ವೇರ್ ವಿಲ್ ಬಿ 81, 9 8 72, 9 8 72, 72 144. ಓಕೆ, ಸೊ ಇಫ್ ಐ ಆಡ್ ನಾವು 4 4 ರೆಡ್ಡಿಂದಾನೆ ಬರೋದು ಬಿಡೋಣ, ಕಷ್ಟಪಟ್ಟು ಬರ್ತೀವಿ ಸ್ವಲ್ಪ ಕಾಣಲಿ ಎಲ್ಲರಿಗೂ. 4 10, carry 1 4 5 6 9. The answer will be 9604. Now we are going to find the square of a 3-digit number. We will start from 104. Okay.
ಸರ್ ಇವಾಗ 2 ಡಿಜಿಟ್ ಇಂದ ಆಯ್ತು, ಇವಾಗ 3 ಡಿಜಿಟ್ ಇಂದ ನೋಡೋಣ ಹೆಂಗ್ ಸರ್. ನೀವೇನಾದ್ರೂ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ 5 ಸೆಕೆಂಡ್ಸ್ ಬೇಡ ಅಂತ ಅನ್ಸುತ್ತೆ ನನಗೆ ಅನ್ಸಿರೋ ಮಟ್ಟಿಗೆ. ಓಕೆ, ಸೊ ಹೆಂಗ್ ಸರ್ ಇದು ಅದಕ್ಕಿಂತ ಈಸಿ ಇದೆ. 104 ಇದೆಯಲ್ಲ, ಸೊ 1 ಆಸ್ ಇಟ್ ಈಸ್ ಇಟ್ಕೊಳ್ಳೋದು, 4 ಸೊ 10 ಆಸ್ ಇಟ್ ಈಸ್ ಇಟ್ಕೊಂಡು 4 ಡಬಲ್ ಮಾಡೋದು, 4 ಡಬಲ್ ಅಂದ್ರೆ 8 ಬರ್ಕೊಂಡೆ. ಅರ್ಥ ಆಯ್ತು? 4 ಸ್ಕ್ವೇರ್ 16 ಇಷ್ಟೇ ಆನ್ಸರ್. ಅರ್ಥ ಆಯ್ತು ಸರ್? ಸ್ವಲ್ಪ ಬೇರೆ ತಗೊಳ್ಳೋದು, ಇಲ್ಲಿ ಸ್ವಲ್ಪ ಚೇಂಜ್ ಇದೆ, ಅದನ್ನ ನೋಡೋದು. ಸೊ ಆ ಕ್ವಶನ್ ನೋಡ್ಕೊಳ್ಳೆ ನಮಗೆ ಗೊತ್ತಾಗ್ಬಿಡುತ್ತೆ. 106 ಸ್ಕ್ವೇರ್ ಏನ್ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಅದೊಂದು ನೆನಪಿಟ್ಕೊಂಡ ಸಾಕು. ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಎಂತ ಮಲ್ಟಿಪ್ಲಿಕೇಶನ್ ಕೊಟ್ಟರು ಪಟ್ಟನ ಮಾಡೋದು. ಅರ್ಥ ಆಯ್ತು? 106 ಹೆಂಗ್ ಸರ್? 1 ಆಸ್ ಇಟ್ ಈಸ್ ಇಟ್ಕೊಂಡೆ ಸರ್. ಮತ್ತೆ ಇಲ್ಲಿ 10 ಇಟ್ಕೊಂಡಿದ್ರೆ ಆಸ್ ಇಟ್ ಈಸ್ ಯಾಕೆ ಸರ್? ಬಿಕಾಸ್ ಈ 4 ಡಬಲ್ ಮಾಡಿದ್ರೆ ನಂಗೆ ಸಿಂಗಲ್ ಡಿಜಿಟ್ ಬರುತ್ತೆ, ಅದಕ್ಕೋಸ್ಕರ ನಾನು 0 ಇಟ್ಕೊಂಡೆ. ಅರ್ಥ ಆಯ್ತು? ಬಟ್ ಇಲ್ಲಿರೋ 6 ಡಬಲ್ ಮಾಡಿದ್ರೆ 2 ಡಿಜಿಟ್ ನಂಬರ್ ಬರ್ತೈತೆ ಸರ್, 1 2. ಅರ್ಥ ಆಯ್ತು? ಇದೊಂದು ಆಸ್ ಇಟ್ ಈಸ್ ಇಟ್ಕೊಂಡೆ. 6 ಡಬಲ್ ಮಾಡಿದಾಗ 2 ಡಿಜಿಟ್ ಬಂದ್ರೆ 0 ಬರಂಗಿಲ್ಲ, 0 ಪ್ಲಸ್ 1 ಅಂದ್ರೆ 1 ಅಂತ ಬರದೆ ಡಬಲ್ ಬರುತ್ತೆ. ನೆಕ್ಸ್ಟ್ 6 ಸ್ಕ್ವೇರ್ 36, 11236. ಅರ್ಥ ಆಯ್ತು ಸರ್? ಮತ್ತೆ ಬೇರೆ ನಂಬರ್ ಏನಾದ್ರು ನೋಡೋಣ. ಮತ್ತೆ ಇಲ್ಲೂ ಸ್ವಲ್ಪ ಚೇಂಜ್ ಆಗುತ್ತೆ. ಯಾವಾಗ ಸರ್? ಈ ನಂಬರ್ ಸ್ಕ್ವೇರ್ ಮಾಡಿದಾಗ ಇದೇನಾದ್ರು 3 ಡಿಜಿಟ್ ಬಂತಪ್ಪ ಅಂದ್ರೆ ಸ್ಕ್ವೇರ್ ಏನಾದ್ರು, ಅವಾಗ ಇನ್ನೊಂದು ಸ್ವಲ್ಪ ಚೇಂಜ್ ಆಗುತ್ತೆ. ನೋಡೋಣ ಸರ್. ಇದೇ ತರ ಇನ್ನೊಂದು ಕ್ವಶನ್ ಮಾಡಿ ಆಮೇಲೆ ನೆಕ್ಸ್ಟ್ ಬಂದು 107 ಮಾಡ್ಬೋದು. ಕರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ. ಈ 1 ಆಸ್ ಇಟ್ ಈಸ್ ಇಟ್ಟೆ, 7 ಸ್ಕ್ವೇರ್ 14 ಆಗತ್ತೆ, 2 ಡಿಜಿಟ್ ಬಂತು. ಅಕಸ್ಮಾತ್ ಅದೇನಾದ್ರೂ 1 ಡಿಜಿಟ್ ಬಂದಿದ್ರೆ ಸ್ಕ್ವೇರ್ ಮಾಡಿದಾಗ 0 ಬರಿಬೇಕಿತ್ತು. 7 ಡಬಲ್ ಮಾಡಿದಾಗ 14 ಬಂತು, 14 ಬರ್ಕೊಂಡೆ. 7 ಸ್ಕ್ವೇರ್ 49. ಅರ್ಥ ಆಯ್ತು ಅಂತ ಅನ್ಕೊಂಡೆ. ನೆಕ್ಸ್ಟ್ ಇವಾಗ ಮತ್ತೇನೋ ಚೇಂಜ್ ಐತೆ ಅಂದ್ರಲ್ಲ ಸರ್, ಆ ಚೇಂಜ್ ಕಡೆ 311 ಸ್ಕ್ವೇರ್ ಸರ್. ನಿಜವಾಗ್ಲೂ ಮಾಡ್ಬೋದಾ? ಮಾಡ್ತೇನೆ ಬರ್ರಿ ಸರ್ ನೋಡ. 1ಗೆ 1 ಅಂತ ಬರ್ಕೊಂಡೆ. ಸೊ ಇವಾಗ ಸ್ವಲ್ಪ ಚೇಂಜ್ ಆಗುತ್ತೆ ನೋಡ್ರಿ. ಏನ್ ಚೇಂಜ್ ಆಗುತ್ತೆ ಅಂತ ಕಲರ್ ಅದಕ್ಕೆ ಯೂಸ್ ಮಾಡ್ತಿದ್ದೀನಿ. 11 ಡಬಲ್ ಮಾಡಿದಾಗ 22 ಆಗುತ್ತೆ. ಓಕೆ, ಮತ್ತೆ ಇವಾಗ ಈ ಲಾಸ್ಟ್ 2 ಡಿಜಿಟ್ ನ ಸ್ಕ್ವೇರ್ ಮಾಡ್ಬೇಕಲ್ಲ, ಸ್ಕ್ವೇರ್ ಮಾಡಿದಾಗ ಏನ್ ಬರುತ್ತೆ? 3 ಡಿಜಿಟ್. ಇಲ್ಲೆಲ್ಲ ಏನ್ ಬಂದಿತ್ತು? ಸ್ಕ್ವೇರ್ ಮಾಡಿದಾಗ 2 ಡಿಜಿಟ್ ಬಂದಿತ್ತು. ಸೊ ನಾನು ಡೈರೆಕ್ಟ್ 2 ಡಿಜಿಟ್ ಬರೆದೆ. 3 ಡಿಜಿಟ್ ಬಂದ್ರೆ ಆ 3 ಡಿಜಿಟ್ ನ 11 ಸ್ಕ್ವೇರ್ 121 ಅಂತ ಹಿಂಗ್ ಬರ್ಬೋದು. ಇಷ್ಟೇ, ಏನು ಅದ್ರಲ್ಲಿ ದೊಡ್ಡ ಕೆಲಸ ಏನಿಲ್ಲ. ಅರ್ಥ ಆಯ್ತು? 1 2 3 2 1 ಸ್ಕ್ವೇರ್ ಆಫ್ 311 ವಿಲ್ ಬಿ 1 2 3 2 1. ಚೆಕ್ ಮಾಡ್ಕೊಂಡು ನೋಡ್ಕೊಳ್ರಿ ಸರ್, ಪಟ್ 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 ಪಟ್. ಅರ್ಥ ಆಯ್ತು? ದೆನ್ ಮತ್ತೆ ಇನ್ನೊಂದು ಖುಷಿ ಇದೆ, ಜೋಶ್ ಇದೆ. ಅದೇ ಜೋಶಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಡೋಣ. 114 ಸ್ಕ್ವೇರ್. ಅರ್ಥ ಆಯ್ತು? 114 ಸ್ಕ್ವೇರ್ ಹೆಂಗೆ ಸರ್ ಮಾಡೋದು? ಸೇಮ್ ಸರ್, 1ಗೆ 1 ಇಟ್ಟು 14 2 28 ಸರ್. 14 ಸ್ಕ್ವೇರ್ ಮಾಡಿದಾಗ 3 ಡಿಜಿಟ್ ನಂಬರ್ ಬರ್ತೈತೆ ಸರ್. ಏನದು? 196. ಆ 196 ನ 196 2 ಡಿಜಿಟ್ ಬಂದಿದ್ರೆ ಇದು ಡೈರೆಕ್ಟ್ ಇಲ್ಲಿ ಹೇಳ್ತಿದ್ದೆ. ಸ್ಕ್ವೇರ್ ಮಾಡಿದಾಗ 3 ಡಿಜಿಟ್ ಬಂತು, ಅದಕ್ಕೋಸ್ಕರ ಈ ತರ ಬರ್ಕೊಳಕ್ಕೆ. ಅರ್ಥ ಆಯ್ತು? 6 9 9 2 1 ಸ್ಕ್ವೇರ್ ಆಫ್ 114 ವಿಲ್ ಬಿ 12996. ಅರ್ಥ ಆಯ್ತು? ಮೋಸ್ಟ್ಲಿ ಬೋರ್ಡ್ ತುಂಬ್ತೇನೋ. ಇವಾಗ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ದೂರ ಹೋಗೋದು. ನಿಮ್ಗೇನೋ ಸರ್ ತುಂಬಾ ಹತ್ರ ಇರೋ ನಂಬರ್ ಮಾಡ್ತಿದಾರ, ಮೋಸ್ಟ್ಲಿ ಬೇರೆ ನಂಬರ್ ಬರಂಗಿಲ್ಲೇನೋ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ದೂರ ಇರೋ 3 ಡಿಜಿಟ್ ಅನ್ನೆಲ್ಲ 3 ಡಿಜಿಟ್ ಅಲ್ಲಿವರೆಗೂ ಇರೋ ಎಲ್ಲ ನಂಬರ್ ನೋಡೋಣ. ಅರ್ಥ ಆಯ್ತು? ಓಕೆ, ವಿಲ್ ಕ್ಲೀನ್. ದ ನೆಕ್ಸ್ಟ್ ನಂಬರ್ ವಿಲ್ ಬಿ ಸ್ವಲ್ಪ ದೊಡ್ಡದಿರೋ ನಂಬರ್ ತಗೋಣ. 172 ಸ್ಕ್ವೇರ್. ಸರ್ 172 ಸ್ಕ್ವೇರ್ ಹೆಂಗೆ ಸರ್ ಮಾಡೋದು? ಮತ್ತೆ ಸೇಮ್ ಸರ್, 1ಗೆ 1 ಡೈರೆಕ್ಟ್ ಆಗಿ ಬರುತ್ತೆ. ಅರ್ಥ ಆಯ್ತು ಸರ್? ಇವಾಗ ಏನು ಮಾಡೋದು? ಮೊದಲೇ ಹೇಳಿದ್ವಿ 2 ಗ್ರೂಪ್ನ ನೋಡ್ಕೊಳ್ಳೋದು. 2 ನಂಬರ್ನ 72 ಡಬಲ್ ಮಾಡಿದ್ರೆ 144 ಸರ್, 144 ಸರ್. ಯಾಕೆ ಕೆಳಗಡೆ ಬರ್ಕೊಂಡ್ರಿ? ಹಿಂದಿರೋ ಕ್ವಶನ್ ಅಲ್ಲೆಲ್ಲ 2 ಡಿಜಿಟ್ ಇತ್ತು, ಅದಕ್ಕೆ ಇಲ್ಲೇ ಬರ್ಕೊಂಡಿದ್ದೆ. ಅರ್ಥ ಆಯ್ತು? ದೆನ್ 72 ಡಬಲ್ ಮಾಡಿ ಬರ್ಕೊಂಡೆ.
ನೆಕ್ಸ್ಟ್ 72 ಸ್ಕ್ವೇರ್ ಮಾಡ್ಬೇಕಲ್ಲ. 72 ಏನಾದರೂ ಸ್ಕ್ವೇರ್ ಮಾಡಿದ್ರೆ 5184 ಇಲ್ಲಿ ಬರ್ಕೊಂಡು 5184 ಅರ್ಥ ಆಯ್ತು ಅಂತ ಅನ್ಕೊಂಡೆ. ಇವಾಗ ಆ್ಯಡ್ ಮಾಡ್ಕೊಂತ ಬಂದ್ಬಿಡ. 4 × 4 8 × 8 8 ಗೆ 8 ಅಲ್ಲ, ಈ 8 ಗೆ 8 4 + 1 5 9 2 2 9 5 8 4 ದಿಸ್ ಈಸ್ ಸ್ಕ್ವೇರ್ ಆಫ್ 172. ಅರ್ಥ ಆಯ್ತು ಅಂತ ಅನ್ಕೊಂಡೆ. ಮನೆಯಲ್ಲಿ ಬೇರೆ ನಂಬರ್ 3 ಡಿಜಿಟ್ ನಂಬರ್ನ ಸ್ಕ್ವೇರ್ನ ಟ್ರಿಕ್ನ ಯೂಸ್ ಮಾಡ್ಕೊಳ್ರಿ, ಕ್ಲಾಸಲ್ಲಿ ಬೇಕಾದಾಗ ಯೂಸ್ ಮಾಡ್ಕೊಳ್ರಿ. ಮತ್ತು ಯಾವುದಾದ್ರೂ ನಂಬರ್ ಆನ್ಸರ್ ಬೇಕಿದ್ರೆ ನಮಗೆ ಕಮೆಂಟ್ ಮಾಡಿರಿ. ಒಂದು ಕ್ವಶನ್ ಹೋಮ್ವರ್ಕ್ ಕೊಡ್ತೀನಿ ನೋಡ್ರಿ. 185 ಸ್ಕ್ವೇರ್ ಒಟ್ಟನ ಇದೇ ಟ್ರಿಕ್ನಲ್ಲಿ ನೋಡಿ ನಮ್ಮ ವಿಡಿಯೋ ಯಾವಾಗ ನೋಡ್ತೀರಿ ನೋಡಿ 10 ಸೆಕೆಂಡ್ ಒಳಗಡೆ ಆನ್ಸರ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ಅರ್ಥ ಆಯ್ತು? ಥ್ಯಾಂಕ್ ಯು, ಬಾಯ್ ಬಾಯ್.